ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಗುರು ಬಸವಣ್ಣನವರು ತಮ್ಮ ವಿದ್ಯಾಭ್ಯಾಸದ ಕೊನೆಯ ದಿನಗಳಲ್ಲಿ, ಅಂದರೆ ತಮ್ಮ 21ನೇ ವಯಸ್ಸಿನ ಸುಮಾರಿಗೆ ಇಷ್ಟಲಿಂಗದ ಆವಿಷ್ಕರಣೆಯನ್ನು ಮಾಡಿ ಅದನ್ನು ಪ್ರಪ್ರಥಮ ಬಾರಿಗೆ ತಮ್ಮ ಅಂಗದ ಮೇಲೆ ಧರಿಸಿ ಇಷ್ಟಲಿಂಗ ಯೋಗವನ್ನು ಮಾಡ್ತಾ ಇದ್ದಾರೆ. ಯೋಗವನ್ನು ಮಾಡಿದ ಮೇಲೆ ನಂತರದ ದಿನಗಳಲ್ಲಿ ತಮ್ಮ ಅಕ್ಕ ನಾಗಮ್ಮನವರಿಗೂ ಕೂಡ ಇಷ್ಟಲಿಂಗ ದೀಕ್ಷೆಯನ್ನು ತಾವು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಈಗ ಈ ಸಂಚಿಕೆಯಲ್ಲಿ ಗುರು ಬಸವಣ್ಣನವರೇ ಇಷ್ಟಲಿಂಗ ಜನಕರು ಅಥವಾ ಅದರ ಆವಿಷ್ಕರಣೆಯನ್ನು ಮಾಡಿದಂಥವರು ಅನ್ನೋದಕ್ಕೆ ಏನು ಪುರಾವೆ ಅಂತಕ್ಕಂಥ ವಿಚಾರಗಳನ್ನು ಅವರ ವಚನಗಳ ಮೂಲಕವೇ ಅರಿಯುವ ಪ್ರಯತ್ನವನ್ನು ಮಾಡೋಣ. ಬಸವಣ್ಣನವರು ಮೊಟ್ಟ ಮೊದಲ ಬಾರಿಗೆ ಇಷ್ಟಲಿಂಗ ಧರಿಸಿ ಇಷ್ಟಲಿಂಗ ಯೋಗವನ್ನು ಮಾಡಿ ಆ ಒಂದು ಆನಂದದ ನೆಲೆಯಲ್ಲಿ ನೆಲೆ ನಿಂತ ಮೇಲೆ ತಮ್ಮ ಆನಂದದ ಅನುಭೂತಿಯನ್ನು ವಚನದ ಈ ರೂಪದಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಈ ವಚನ ಹೇಳ್ತಾ ಇದೆ ಪರಮಾತ್ಮನ ಆ ಒಂದು ಚೈತನ್ಯ ಎಷ್ಟು ಯಾವ ರೀತಿ ಇದೆ ಅಂತಂದರೆ ಅದರ ವಿಶ್ವವ್ಯಾಪಕತ್ವವನ್ನು ಹೊಗಳ್ತಾ ಇದ್ದಾರೆ. ಜಗದಗಲ ಮುಗಿಲಗಲ, ಅದರ ಅಗಲ ವಿಸ್ತಾರ ಈ ರೀತಿ ಇದೆ. ಜಗತ್ತು ಎಷ್ಟು ಅಗಲ ಇದೆಯೋ, ವಿಸ್ತಾರ ಇಡೀ ಸೃಷ್ಟಿ ಹೇಗಿದೆಯೋ, ಎಷ್ಟು ಅಗಲ ಕಾಣ್ತಾ ಇದೆಯೋ, ಎಷ್ಟು ವಿಸ್ತಾರವಾಗಿ ಉಬ್ಬಿಕೊಂಡಿದೆಯೋ, ಹರಡಿಕೊಂಡಿದೆಯೋ ಅಷ್ಟು ಅಗಲ ನಿಮ್ಮಗಲ. ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ನಿಮ್ಮ ಕಾಲುಗಳನ್ನು ಹುಡುಕ್ಲಿಕ್ಕೆ ಹೋದರೆ, ಅಂದರೆ ಅದಕ್ಕೆ ಕಾಲು ಕೈ ಯಾವುದೂ ಇರೋದಿಲ್ಲ, ಅದರ ಅಂತ್ಯವನ್ನು ಹುಡುಕ್ಲಿಕ್ಕೆ ಹೋದರೆ ಅದು ಸಿಗೋದೇ ಇಲ್ಲ ಅನ್ನೋ ಒಂದು ಅರ್ಥದಲ್ಲಿ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ. ನಿಮ್ಮ ಶಿರೋಭಾಗವನ್ನು ಹುಡುಕ್ತಾ ಹೋದರೆ ಅದು ಕೂಡ ಕಣ್ಣಿಗೆ ಕಾಣೋದಿಲ್ಲ, ತಮ್ಮ ಪಾದದ ಭಾಗವನ್ನು ಹುಡುಕ್ತಾ ಹೋದರೆ ಅದು ಕೂಡ ಕಣ್ಣಿಗೆ ಕಾಣೋದಿಲ್ಲ. ಅಷ್ಟು ವಿಸ್ತಾರ ನಿಮ್ಮ ಒಂದು ಈ ಸ್ವರೂಪ, ಈ ವಿರಾಟ್ ಸ್ವರೂಪ ಅಂತಕ್ಕಂಥ ವಿಚಾರವನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ. ಅಗಮ್ಯ ಅಂದರೆ ಅಗಮ್ಯ ಅಂತ ಅದು ಗಮಿಸಲಿಕ್ಕೆ ಬರದೇ ಇರತಕ್ಕಂಥದ್ದು, ಅಗೋಚರ ಕಾಣದೇ ಇರತಕ್ಕಂಥದ್ದು, ಗೋಚರಕ್ಕೆ ನಿಲುಕದೇ ಇರತಕ್ಕಂಥದ್ದು ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು, ಅಪ್ರತಿಮ ಅಂದರೆ ಪ್ರತಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥದ್ದು. ಅಂಥ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇಲ್ಲಿ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತಂದರೆ ಒಂದು ತಮ್ಮ ಕರಸ್ಥಲ ಅಂತಂದರೆ ಅಂಗೈ ಮೇಲೆ ಇಟ್ಕೊಂಡಿರ್ತಕ್ಕಂಥ ಒಂದು ಒಂದು ಚಿಕ್ಕದಾದಂಥ ಚುಳುಕಾದ ಇಷ್ಟಲಿಂಗ ಅಂತ ಅರ್ಥ ಆಗುತ್ತೆ. ಇನ್ನೊಂದು ಅರ್ಥ ಏನು ಅಂತಂದರೆ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂದರೆ ನನ್ನ ದೇಹವೇ ಕರಸ್ಥಲ, ಇಡೀ ದೇಹವೇ ಜೀವಾತ್ಮನ ದೇಹವೇ ಕರಸ್ಥಲ, ಇದರೊಳಗಡೆ ಇರ್ತಕ್ಕಂಥ ಈ ಒಂದು ಚೈತನ್ಯವೇ ಚುಳುಕಾದ ಚೇತನ. ಆ ಮಹಾಲಿಂಗದ ಸ್ವರೂಪದಲ್ಲಿ ಇರ್ತಕ್ಕಂಥ ಅಖಂಡ ಚೈತನ್ಯ ಎನ್ನ ಒಳಗಡೆ ಬಂದು ಹೀಗೆ ಚುಳುಕಾದಿರಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಗುರು ಬಸವಣ್ಣನವರು. ಇಂಥ ಒಂದು ವಚನ ಅವರ ಒಂದು ಅನುಭವದ ಆ ಒಂದು ಯೋಗದ ನೆಲೆಯಲ್ಲಿ ಮೂಡಿ ಬಂದಿರತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮುಂದುವರಿದು ಹೇಳ್ತಾ ಇದ್ದಾರೆ ಇನ್ನೊಂದು ವಚನದಲ್ಲಿ, ಕಾಣಬಾರದ ವಸ್ತು ಕೈಗೆ ಸಾರಿತ್ತಯ್ಯ, ಆನಂದದಿಂದ ಆಡುವೆ ಹಾಡುವೆನಯ್ಯ, ಎನ್ನ ಕಣ್ಣ ತುಂಬಿ ನೋಡುವೆ, ಎನ್ನ ಮನ ಒಲಿದು ಭಕ್ತಿಯ ಮಾಡುವೆ, ಕೂಡಲ ಸಂಗಯ್ಯ ನಿನಗೆ. ಬಸವಣ್ಣನವರಿಗೆ ಎಷ್ಟು ಆನಂದ ಆಗಿದೆ ಅಂತಂದರೆ ಹೇಳಲಿಕ್ಕಾಗದಷ್ಟು. ಅದಕ್ಕೆ ಹೇಳ್ತಾರೆ ಕಾಣಬಾರದ ವಸ್ತು ಕೈಗೆ ಸಾರಿತ್ತಯ್ಯ. ಇದುವರೆಗೂ ಕೂಡ ಯಾರಿಗೂ ಕೂಡ ಕಾಣಲಿಕ್ಕೆ ಆಗಿರಲಿಲ್ಲ ಇಂಥ ಒಂದು ಪರವಸ್ತು, ಅಂಥ ಒಂದು ಮಹಾ ಚೈತನ್ಯವನ್ನು ಇವತ್ತು ನನಗೆ ನನ್ನ ಕರಸ್ಥಲಕ್ಕೆ ಇಳಿದಿದೆ. ಅದನ್ನು ಹೇಳ್ತಾ ಇದ್ದಾರೆ. ಕೈಗೆ ಸಾರಿತ್ತಯ್ಯ, ಸಾರಿತ್ತಯ್ಯ ಅಂದರೆ ಬಂದಿತ್ತಯ್ಯ, ಆನಂದದಿಂದ ಆಡುವೆ ಹಾಡುವೆ, ಮನಃ ತುಂಬಿ ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಣ್ಣ ತುಂಬಿ ನೋಡುವೆ, ಕಣ್ಣ ತುಂಬ ಆ ಇಷ್ಟಲಿಂಗದ ಸ್ವರೂಪವೇ ತುಂಬಿದೆ. ಎನ್ನ ಮನವೊಲಿದು ಭಕ್ತಿಯ ಮಾಡುವೆ,
ಭಕ್ತಿಯನ್ನು ಮಾಡಬೇಕಾದ್ರೆ ಕೃತಕತೆಯಿಂದ ಮಾಡ್ತಾ ಇಲ್ಲ, ಮನವೊಲಿದು ಭಕ್ತಿಯ ಮಾಡುವೆ ಕೂಡಲ ಸಂಗಯ್ಯ ನಿನಗೆ ಅಂತ ಹೇಳ್ತಾ ಇದ್ದಾರೆ. ಈ 2 ವಚನಗಳಾದ ಮೇಲೆ ಒಂದು ಸ್ಪಷ್ಟವಾದ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಗುರು ಬಸವಣ್ಣನವರು. ಏನಂದರೆ, ಮುನ್ನಿನ ಜನ್ಮದಲ್ಲಿ ಗುರು ಲಿಂಗ ಜಂಗಮವ ಪೂಜಿಸಲರಿಯದ ಕಾರಣ ಬಹುಜನ್ಮಕ್ಕೆ ತಂದು ಇಕ್ಕಿದೆಯಯ್ಯ ಎನ್ನನು. ನಾನು ಹಿಂದೆ ಗುರುಲಿಂಗ ಜಂಗಮವನ್ನು ಪೂಜಿಸಲಿಲ್ಲದ ಕಾರಣ ನಾನು ಇಂಥ ಒಂದು ಅವಸ್ಥೆಯಲ್ಲಿ ಇದ್ದೇನೆ, ಅಥವಾ ಜೀವಾತ್ಮ ಇಂಥ ಒಂದು ಅವಸ್ಥೆಯಲ್ಲಿ ಇದ್ದಾನೆ. ಯಾಕೆಂದರೆ ಗುರುಲಿಂಗ ಜಂಗಮವನ್ನು ಪೂಜಿಸಲರಿಯದ ಕಾರಣ. ಯಾಕೆ ಗುರುಲಿಂಗ ಜಂಗಮವನ್ನು ಪೂಜಿಸಲರಿಯದ ಕಾರಣ ಅಂದರೆ, ಅದುವರೆಗೂ ಯಾಕೆ ಪೂಜೆ ಮಾಡಲಿಲ್ಲ, ಗುರುಲಿಂಗ ಜಂಗಮವನ್ನು ಪೂಜಿಸಲಿಲ್ಲ ಅಂದರೆ, ಯಾರೂ ಕೂಡ ಇಷ್ಟಲಿಂಗದ ಪರಿಕಲ್ಪನೆಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಅದು ಇಲ್ಲದೆ ಇರುವ ಕಾರಣ ನಾನು ಪೂಜಿಸಲಿಲ್ಲ, ಅಥವಾ ಯಾರೂ ಕೂಡ ಪೂಜಿಸಲಿಲ್ಲ. ಹಾಗಾಗಿ ನಾವು ಭವಬಂಧನಕ್ಕೆ ಒಳಗಾಗಿದ್ದೇವೆ ಅಂತಕ್ಕಂಥದ್ದನ್ನು ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಸ್ಪಷ್ಟವಾದಂಥ ನುಡಿಗಳಿದೆ. ಎನಗೆ ಗುರುಪಥವ ತೋರಿದವರಾರು, ಎನಗೆ ಲಿಂಗಪಥವ ತೋರಿದವರಾರು, ಜಂಗಮ ಪಥವ ತೋರಿದವರಾರು. ಯಾರಪ್ಪ ನನಗೆ ಗುರುಪಥ, ಲಿಂಗಪಥ, ಜಂಗಮ ಪಥವನ್ನು ತೋರಿಸಿಕೊಟ್ಟವರು ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ, ಪಾದೋದಕ ಪ್ರಸಾದ ಪಥವ ತೋರಿದವರಾರು. ಇವಿಷ್ಟೆಲ್ಲವನ್ನು ಕೂಡ ನನಗೆ ತೋರಿಕೊಟ್ಟವರಾರು. ತೋರುವ ಮನವೇ ನೀವೆಂದರಿತೆ, ಎನಗಿನ್ನಾವ ಭವವಿಲ್ಲ ಕೂಡಲ ಸಂಗಮ ದೇವ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಎನಗೆ ತೋರುವ ಮನವೇ ನೀವೆಂದರಿತೆ. ನನಗೆ ಇವಿಷ್ಟೆಲ್ಲವನ್ನು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಈ ತತ್ವಗಳೇನಿದೆ, ಈ ತತ್ವಗಳ ಆದಿಯನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದು ನನ್ನ ಮನಸ್ಸಿನಿಂದ ಒಳಗಡೆಯಿಂದ ಉತ್ಪತ್ತಿಯಾದಂಥ ವಿವೇಕ ಪ್ರಜ್ಞೆಯೇ ಹೊರತು ಬೇರಿನ್ನಾವ ಗುರುಗಳೂ ಅಲ್ಲ. ಬೇರಿನ್ನಾವ ನನ್ನ ಇದಕ್ಕೂ ಬಸವಣ್ಣನವ್ರಿಗೂ ಪೂರ್ವದಲ್ಲಿ ಇದ್ದಂಥ ಯಾವ ಗುರುಗಳಿಂದನೂ ಕೂಡ ಬಸವಣ್ಣನವರಿಗೆ ಇಷ್ಟಲಿಂಗ ದೀಕ್ಷೆ ಆಗಿಲ್ಲ ಅನ್ನೋದಕ್ಕೆ ಈ ವಚನ ಒಂದು ಸಾಕ್ಷೀಭೂತವಾಗಿ ನಿಲ್ತಾ ಇದೆ. ಅದು ಅವರದ್ದೇ ಆದಂಥ ಒಂದು ವಚನ. ನನಗೆ ಮುಂದಿನ ಜನ್ಮದಲ್ಲಿ ಇದು ಪೂಜಿಸಲರಿಯದ ಕಾರಣ. ಯಾಕೆ ಅರಿಯದ ಕಾರಣ ಅಂದರೆ ಅದು ಇರಲಿಲ್ಲ ಅಂತ ಅರ್ಥ. ಹಾಗಾಗಿ ಇಷ್ಟಲಿಂಗ ಬಸವಣ್ಣನವರಿಗೂ ಪೂರ್ವದಲ್ಲಿ ಇರಲಿಲ್ಲ ಅನ್ನುವುದು ಅತ್ಯಂತ ಸ್ಪಷ್ಟವಾಗ್ತಾ ಇದೆ. ಮತ್ತು ಗುರು ಬಸವಣ್ಣನವರಿಗೆ ಈಗ ಯಾರು ಇದನ್ನು ಮಾರ್ಗದರ್ಶಿಸಿಕೊಟ್ರು ಅಂದರೆ, ಕೆಲವರು ಹೇಳ್ತಾರೆ ಜಾತವೇದ ಮುನಿಗಳು ಗುರು ಬಸವಣ್ಣನವರ ಗುರುಗಳು ಅಂತ. ಆದರೆ ಇದಕ್ಕೆ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಸಾಕ್ಷಿಗಳು ಸಿಗೋದಿಲ್ಲ. ವಚನಗಳಲ್ಲಿ ಸ್ವತಃ ಗುರು ಬಸವಣ್ಣನವರ ವಚನಗಳಲ್ಲೇ ಎಲ್ಲಿಯೂ ಕೂಡ ಇದಕ್ಕೆ ಸಾಕ್ಷಿ ಸಿಗೋದಿಲ್ಲ. ಗುರು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಯಾರ್ಯಾರನ್ನ ಸ್ಮರಣೆ ಮಾಡ್ಕೊಳ್ತಾರೆ ಅಂದರೆ, ಸಿರಿಯಾಳ, ಚಂಗಳೆ, ಆಮೇಲೆ ಇವರು ಸಿರಿಯಾಳ ಶೈವ ಪರಂಪರೆಯ 63 ಪುರಾತನರು, ಇವರೆಲ್ಲರುಗಳನ್ನು ಕೂಡ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಗುರು ಬಸವಣ್ಣನವರು ಎಲ್ಲಿಯೂ ಕೂಡ ಅಪ್ಪಿತಪ್ಪಿಯೂ ಕೂಡ ತಮಗೆ ಇಷ್ಟಲಿಂಗವನ್ನು ಕೊಟ್ಟರು ಅಂತ ಬೇರೆಯವರು ಹೇಳುವಂಥ ಜಾತವೇದ ಮುನಿಗಳನ್ನೇ ಆಗಲಿ ಅಥವಾ ರೇಣುಕಾದಿ ಗುರುಗಳನ್ನೇ ಆಗಲಿ ಎಲ್ಲಿಯೂ ಕೂಡ ತಮ್ಮ ವಚನಗಳಲ್ಲಿ ಸ್ಮರಣೆ ಮಾಡಿಕೊಂಡಿರುವುದಿಲ್ಲ. ತಮ್ಮ ವಚನದಲ್ಲಿ ತಾವೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಎನಗೆ ಗುರುಪಥವ ತೋರಿದವರಾರು, ಎನಗೆ ಲಿಂಗಪಥವ ತೋರಿದವರಾರು, ಎನಗೆ ಜಂಗಮ ಪಥವ ತೋರಿದವರಾರು, ಪಾದೋದಕ ಪ್ರಸಾದ ಪಥವ ತೋರಿದವರಾರು, ತೋರುವ ಮನವೇ ನೀವೆಂದರಿತೆ ಅಂತ ಹೇಳ್ತಾ ಇದ್ದಾರೆ. ತೋರುವ ಮನವೇ ಅಂದರೆ ನನ್ನ ಮನಸ್ಸಿನಲ್ಲೇ ಇವೆಲ್ಲವೂ ಉತ್ಪತ್ತಿಯಾಗಿತ್ತು. ನನ್ನ ಇಂಟ್ಯೂಷನ್ ಅಂತ ಕರಿತೀವಿ. ಇಂಟ್ಯೂಷನ್ ಅಂತಂದರೆ ಏನು ಅಂತಂದರೆ, ತನ್ನ ಒಳಗಡೆ ಆಗ್ತಕ್ಕಂಥ ಸ್ಫುರಣೆಗಳು. ಆ ದೈವಿ ಸ್ಫುರಣೆ ಎಲ್ಲಿಂದ ಆಯಿತು ಅಂತಂದರೆ, ಆ ದಿವ್ಯ ಸ್ಫುರಣೆ ನನ್ನ ಒಳಗಡೆಯೇ ಆಯಿತು. ಅದರಿಂದ ನಾನು ಇದನ್ನು ಕಂಡುಕೊಂಡೆ, ಇದು ನನ್ನ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಗುರು ಬಸವಣ್ಣನವರು ತಮ್ಮದೇ ವಚನದಲ್ಲಿ ನಿರೂಪಿಸಿದ್ದಾರೆ. ಹಾಗಾಗಿ ಮತ್ತೆ ಇನ್ಯಾವುದೇ ಸಾಕ್ಷಿ ಯಾರಿಗೂ ಕೂಡ ಬೇಕಾಗಿಲ್ಲ. ಗುರು ಬಸವಣ್ಣನವರು ಆದಿಗುರು ಅಂತ ಹೇಳಲಿಕ್ಕೆ, ನಮಗೆ ಲಿಂಗಾಯತ ಧರ್ಮಕ್ಕೆ ಗುರು ಬಸವಣ್ಣನವರೇ ಆದಿಗುರು, ಮಂತ್ರಪುರುಷ ಅಂತಕ್ಕಂಥದ್ದು ಈ ವಚನದಿಂದ ಅತ್ಯಂತ ಸ್ಪಷ್ಟವಾಗ್ತಾ ಇದೆ. ಇನ್ನೂ ಹಲವಾರು ವಚನಗಳಿವೆ. ಬೇರೆ ಬೇರೆ ಶರಣರು, ಸಮಕಾಲೀನ ಶರಣರು ಗುರು ಬಸವಣ್ಣನವರ ಬಗ್ಗೆ, ಬಸವಣ್ಣನವರೇ ಇಷ್ಟಲಿಂಗದ ಸ್ಥಾಪಕರು ಅಥವಾ ಜನಕರು ಅಥವಾ ಆವಿಷ್ಕಾರವನ್ನು ಮಾಡಿದಂಥವರು ಅಂತ ಹೇಳಲಿಕ್ಕೆ ಪುರಾವೆ ಒದಗಿಸಿರುವ
ಹಲವಾರು ನೂರಾರು ವಚನಗಳಿದ್ದಾವೆ. ಅದರಲ್ಲಿ ಗುರು ಬಸವಣ್ಣನವರೇ ತಮ್ಮ ಒಂದು ಲೇಖನಿಯಿಂದ ತಾವೇ ಬರೆದ ಒಂದು ವಚನ ಇದಾಗಿದೆ. ಹಾಗಾಗಿ ಇದರಿಂದ ಏನು ಸ್ಪಷ್ಟ ಆಗ್ತಾ ಇದೆ ಅಂದರೆ, ಗುರು ಬಸವಣ್ಣನವರಲ್ಲದೆ ಇಷ್ಟಲಿಂಗ ಜನಕರು ಮತ್ತೊಬ್ಬರಿಲ್ಲ ಅನ್ನುವ ಸ್ಪಷ್ಟತೆ ನಮಗೆ ಬರ್ತಾ ಇದೆ. ಇಷ್ಟು ಕೇಳಿದ್ದಕ್ಕೆ, ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ಇಷ್ಟಲಿಂಗದ ಮಹತ್ವವನ್ನು ಕುರಿತು ಚಿಂತನೆಯನ್ನು ಮಾಡೋಣ. ದಯವಿಟ್ಟು ತಾವು ಯಾರು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಮ್ಮ ಒಂದು ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹ ಬೆಂಬಲ ಯಾವತ್ತಿಗೂ ಇರಲಿ ಅಂತ ಅಪೇಕ್ಷಿಸುತ್ತಾ ಶರಣಾರ್ಥಿ.